ಕಿಂಗ್ ಮೇಕರ್ ಟು ಕಿಂಗ್ ನಾಳೆ ಡಿಕೆಶಿ ಪಟ್ಟಾಭಿಷೇಕ ಪರ್ವಕ್ಕೆ ಭರ್ಜರಿ ಸಿದ್ಧತೆ. ನಾಳೆ ಯಾರೆಲ್ಲ ಪ್ರಮಾಣ ವಚನ, ಯಾರಿಗೆ ಸಚಿವ ಸ್ಥಾನ ಫಿಕ್ಸ್, ಶಿವಕುಮಾರ ಪರ್ವ. ನ್ಯೂಸ್ 18 ಬಿಗ್ ಕವರೇಜ್. ಅಳೆದು ತೂಗಿ ಸಚಿವರ ಲಿಸ್ಟ್ ಅನ್ನ ಫೈನಲ್ ಮಾಡಲಾಗಿದೆ. ಅಹಿಂದ, ಒಕ್ಕಲಿಗ, ಲಿಂಗಾಯತ ಸೂತ್ರ ಒಟ್ಟು 12 ಸಚಿವ ಲಿಸ್ಟ್ ಕೊನೆಗೂ ಕೂಡ ಫೈನಲ್ ಆಗಿರುವಂತದ್ದು. ಮೊದಲ ಹಂತದಲ್ಲಿ 12 ಸಚಿವರನ್ನ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಫೈನಲ್ ಪಟ್ಟಿ ರೆಡಿ ಆಗಿದೆ. ಟೋಟಲಿ 34 ಜನ ಇರಬಹುದು ಒಂದು ಸಚಿವ ಸಂಪುಟದಲ್ಲಿ, ಮುಖ್ಯಮಂತ್ರಿಯನ್ನ ಸೇರಿದಂತೆ. ಮುಖ್ಯಮಂತ್ರಿಯನ್ನ ಹೊರತುಪಡಿಸಿ ನೋಡೋದಾದ್ರೆ 33 ಜನ ಇರಬಹುದು. ಆದರೆ ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ 12 ಜನ ಮಾತ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಮೊನ್ನೆ ಹೇಳಿದ್ವಿ ನಾವು. ರಾಜ್ಯಸಭೆ, ವಿಧಾನ ಪರಿಷತ್ ಎಲೆಕ್ಷನ್ ಎಲ್ಲ ಇರುವಂತ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಯಾರು ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತವರು ಸುಮ್ಮನೆ ಆಮೇಲೆ ಏನೇನೋ ರೀಸನ್ಸ್ ಗಳನ್ನ ಹೇಳಿ ಅಥವಾ ಕ್ರಾಸ್ ವೋಟಿಂಗ್ ಏನಾದರೂ ಆಗಿ ರಾಜ್ಯಸಭೆಯಲ್ಲಿ ಗೆಲ್ಲಬಹುದಾದಂತ ಒಂದು ಸೀಟ್ಗಳು ಅಥವಾ ವಿಧಾನ ಪರಿಷತ್ನಲ್ಲಿ ಗೆಲ್ಲಬಹುದಾಗಿದ್ದಂತ ಸೀಟ್ಗಳು ಮಿಸ್ ಆಗ್ಬಿಟ್ರೆ ಅನ್ನುವಂತ ಭಯ. ಡಿ ಕೆ ಸಿದ್ದು ಜೊತೆ ರಾಹುಲ್ ಗಾಂಧಿ, ಸುರ್ಜೇವಾಲಾ, KC ವೇಣುಗೋಪಾಲ್ ಚರ್ಚೆಯನ್ನ ಮಾಡಿದ್ದಾರೆ. 12 ಜನರಲ್ಲಿ 6 ಮಂದಿ ಸಚಿವರ ಹೆಸರು ಅಂತಿಮ ಆಗಿದೆ. ಉಳಿದ 6 ಮಂದಿ ಹೆಸರು ಫೈನಲ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಜಾರ್ಜ್, ಪ್ರಿಯಾಂಕಾ, ಯತೀಂದ್ರ, ಖಾದರ್, ಕೃಷ್ಣ ಬೈರೇಗೌಡ, ರಾಮಲಿಂಗ ರೆಡ್ಡಿ ಹೆಸರಿಗೆ ಮಾತ್ರ ಮುದ್ರೆ ಅಂತೆ. ಇವರ ಹೆಸರು ಮಾತ್ರ ಫೈನಲ್ ಆಗಿದೆ. ಜಾರ್ಜ್ ಯಾರು ಮುಖ್ಯಮಂತ್ರಿ ಆಗಲಿ ಇವರಂತೂ ಇದ್ದೇ ಇರ್ತಾರೆ. ಸೋನಿಯಾ ಗಾಂಧಿ ಅವರ ಬಂಟ ಅಂತಾನೆ ಕರೆಸ್ಕೊಳ್ತಾರೆ. ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಇವರಂತೂ ಇದ್ದೇ ಇರ್ತಾನೆ. ಇನ್ನು ಪ್ರಿಯಾಂಕರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಇವ್ರನ್ನ ಮಿಸ್ ಮಾಡ್ಲಿಕ್ಕಾಗತ್ತಾ? ಚಾನ್ಸೇ ಇಲ್ಲ. ಇನ್ನು ಯತೀಂದ್ರ ಅವರು ಸಿದ್ದರಾಮಯ್ಯನವರ ಪುತ್ರ. ಇನ್ನು ಖಾದರ್ ಸ್ಪೀಕರ್ ಆಗಿದ್ದಂಥವರು, ಕಳೆದ ಬಾರಿನೇ ಕೊಡಬೇಕಾಗಿತ್ತು, ತುಂಬಾ ನಿರೀಕ್ಷೆಯಲ್ಲಿದ್ರು, ಈ ಬಾರಿ ಕೊಡ್ಲಾಗ್ತಾ ಇದೆ. ಇನ್ನು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೂ ಕೂಡ ಕೃಷ್ಣ ಬೈರೇಗೌಡರ ಮೇಲೆ ಒಳ್ಳೆ ವಿಶ್ವಾಸ ಇದೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಆಲ್ಮೋಸ್ಟ್ ಸಿಗ್ತಾ ಇದೆ ಮಂತ್ರಿ ಸ್ಥಾನ. ರಾಮಲಿಂಗಾರೆಡ್ಡಿ ಅವರು ಹಿರಿಯ ನಾಯಕರು, GBA ಎಲೆಕ್ಷನ್ ಎಲ್ಲ ಇದೆ. ಬೆಂಗಳೂರಿನ ಪ್ರಮುಖ ನಾಯಕ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಫೈನಲ್ ಪಟ್ಟಿಲಿದೆ. ಇನ್ನು 6 ಜನ ಯಾರು ಅನ್ನುವಂಥದ್ದು ಕಾದ್ ನೋಡ್ಬೇಕು. ಪರಮೇಶ್ವರ್ ಸೇರಿದಂತೆ ಇನ್ನು ಸಾಕಷ್ಟು ಜನರ ಹೆಸರಿದೆ. MB ಪಾಟೀಲ್, ಈಶ್ವರ್ ಖಂಡ್ರೆ ಅವರೆಲ್ಲರಿಗೂ ಕೂಡ ಮೊದಲ ಹಂತದಲ್ಲೇ ಸಿಗುತ್ತಾ? ಸತೀಶ್ ಜಾರಕಿಹೊಳಿಗೆಲ್ಲ. ಇನ್ನು DCM ಹುದ್ದೆಗೆ ಭಾರಿ ಪೈಪೋಟಿ ನಡೀತಾ ಇತ್ತು. 4 ಜನ DCMಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ DCM ಹುದ್ದೆ ಬಹುತೇಕ ಇಲ್ಲ ಅಂತ ಹೇಳಲಾಗ್ತದೆ. ಯಾವುದೇ ಮುಖ್ಯಮಂತ್ರಿ ಆಗಲಿ DCM ಹುದ್ದೆ ಆಗಬಾರ್ದು ಅನ್ನುವಂಥದ್ದೇ ಅವರ ಅಂಬೋಣ, ಅವ್ರ ನಿಲುವುಗಳಾಗಿರ್ತವೆ. ಯಾಕೆಂದ್ರೆ ಸುಮ್ಮನೆ ಯಾಕೆ ಆಲ್ಟರ್ನೇಟಿವ್ ಪರ್ಯಾಯವಾದಂಥ ಪವರ್ ಸೆಂಟರ್ಗಳಿರಬೇಕು ಅನ್ನುವಂಥದ್ದು ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಅದೊಂದು ನಿಲುವಿರುತ್ತೆ. DCM ಹುದ್ದೆ ಬಗ್ಗೆ ಚರ್ಚೆ ಮಾಡಿಲ್ಲ ರಾಹುಲ್ ಗಾಂಧಿ. ಕಂಪ್ಲೀಟ್ ಪವರ್ ಅನ್ನ DKಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಅನಗತ್ಯ ಗೊಂದಲ ಯಾಕೆ, ವಿವಾದ ಯಾಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೈ ಬಿಡ್ಲಿಕ್ಕೆ ಪ್ಲಾನ್ ಅಂತ DCM ಹುದ್ದೆ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳದ ಹೈಕಮಾಂಡ್. ಇಲ್ಲಿ ಏನಾದ್ರೂ DCM ಹುದ್ದೆ ಅಂತ ಆದ್ರೆ ಒಂದಂತೂ ಮಾಡಲ್ಲ, ಗ್ಯಾರಂಟಿ. ಅದಕ್ಕಂತೂ DK ಶಿವಕುಮಾರ್ ಅವರು ಬಿಡೋದಿಲ್ಲ. ಒಂದ್ 4 ಆದ್ರೂ ಮಾಡ್ತಾರೆ. ಮಾಡಿಸ್ಕೊಳ್ಳೋದಾದ್ರೆ ಅಕಸ್ಮಾತ್ DCM ಹುದ್ದೆ ಮಾಡೋದಾದ್ರೆ ಒಂದ್ 4 ಮಾಡ್ತಾರೆ. ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಆ ರೀತಿಯಾಗಿರುತ್ತೆ. ಯಾಕೆಂದ್ರೆ 4 ಇದ್ರೂ ಒಂದೇ, ಇಲ್ಲದೆ ಹೋದ್ರು ಒಂದೇ. DCM ಅನ್ನುವಂಥದ್ದು CMಗೆ ಸಮಾನಾರ್ಥಕವಾಗಿ ಅಥವಾ ಪರ್ಯಾಯವಾಗಿ ಅನ್ನುವಂಥದ್ದು ಏನಲ್ಲ, ಅದೇನು ಸಾಂವಿಧಾನಿಕ ಹುದ್ದೆ ಅಲ್ಲ. KPCC ಸಾರಥ್ಯ ಯಾರ ಹೆಗಲೇ ಇರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿರ್ತಾರೆ ಅಂತ, ಅದರ ಜೊತೆಗೆ DK ಶಿವಕುಮಾರ್ ಅವರಿಂದ ತೆರವಾಗುವಂತ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ನೇಮಕ ಮಾಡಲಾಗುತ್ತೆ. ಪ್ರಮುಖವಾಗಿ ಹೆಸರು ಈ ಮುಂಚೆ ಕೇಳಿ ಬರ್ತಾ ಇತ್ತು, ಅದು ಸತೀಶ್ ಜಾರಕಿಹೊಳಿ ಅವರ ಹೆಸರು. ಅದಾದ್ಮೇಲೆ ಅವರ ಹೆಸರಿನ ಜೊತೆಗೆ MB ಪಾಟೀಲ್, ಈಶ್ವರ್ ಖಂಡ್ರೆ, BK ಹರಿಪ್ರಸಾದ್ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರದಡಿ ಚೌಕಾಸಿ ನಡೆಸಲಾಗ್ತಾ ಇದೆ. ಹಿಂದೆ ಎಕ್ಸೆಪ್ಷನಲ್ ಕೇಸ್ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಅವರಿದ್ರು. ಯಾಕೆಂದ್ರೆ ಪಕ್ಷಕ್ಕೋಸ್ಕರ ದುಡಿದಂಥವರು. ಅವರು ಕೂಡ KPCC ಅಧ್ಯಕ್ಷ ಹುದ್ದೆಯ ಜೊತೆಗೆ DCM ಸ್ಥಾನ, ಅದರ ಜೊತೆಗೆ ಪ್ರಮುಖ ಖಾತೆಗಳು ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ. ಆದ್ರೆ ಅಂಥದ್ದೇ ಸೂತ್ರ, ಅಂಥದ್ದೇ ರೀತಿಯಾದಂಥ ಹುದ್ದೆಗಳನ್ನ ನೆಕ್ಸ್ಟ್ ಬರುವಂತವ್ರಿಗೆ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ, ಸಾಧ್ಯ ಇಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಒಬ್ರಿಗೆ ಒಂದೇ ಹುದ್ದೆ ಅಂತ. 4ರಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನ ಕೂಡ ಕೇಳಲಾಗ್ತದೆ. MB ಪಾಟೀಲ್, ಸತೀಶ್ ಜೊತೆ ಚರ್ಚೆಯನ್ನ ಮಾಡಲಾಗ್ತದೆ. ಸಚಿವ ಸ್ಥಾನ ಬೇಡ,
ಕೆಪಿಸಿಸಿ ಸಾರಥ್ಯ ಮಾತ್ರ ವಹಿಸ್ಕೊಳ್ಬೇಕು ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಕೆಪಿಸಿಸಿ ಸಾರಥ್ಯದ ಜೊತೆ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇವರು ಇಡ್ತಾ ಇದ್ದಾರೆ. ಈ ಸಂಬಂಧ ನಡೀತಾ ಇರುವಂತದ್ದು ಸಮಾಲೋಚನೆ. ಯಾರು ಒಪ್ಕೋತಾರೆ, ಯಾರಿಗೆ ಕೆಪಿಸಿಸಿ ಸಾರಥ್ಯ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಕುತೂಹಲ. ಲಿಂಗಾಯತ ಕೋಟಕ್ಕೆ ಏನಾದರೂ ಕೊಟ್ರೆ ಎರಡೂ ಕೂಡ ಮೇಲ್ವರ್ಗ ಅನ್ನಂಗೆ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಲಿಂಗಾಯತ ಕೋಟ ಕೊಡುವಂಥದ್ದು ಡೌಟೇ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ DCM ಹುದ್ದೆಗಳು ಸೃಷ್ಟಿ ಆಗದೇ ಇದ್ರೆ, ಯಾಕೆಂದ್ರೆ ಅಲ್ಲೂ ಕೂಡ ಒಕ್ಕಲಿಗರು ಮತ್ತು ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಲಿಂಗಾಯತರನ್ನು ತಂದುಬಿಟ್ರೆ ಮುಗೀತು ಕತೆ ಕಾಂಗ್ರೆಸ್. DKC ಸಂಪುಟಕ್ಕೆ ಹೈಕಮಾಂಡ್ ನಿಂದ ಏಜ್ ಬೇಸ್ಡ್ ಫಾರ್ಮುಲಾ ಅಂತ, ಏಜ್ ಬೇಸ್ಡ್ ಫಾರ್ಮುಲಾ 45 ವರ್ಷದೊಳಗಿನ ಶಾಸಕರಿಗೆ ಒಟ್ಟು 10 ಸಂಪುಟ ಸ್ಥಾನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಗ್ರೇಟ್ ಆಕ್ಚುಲಿ. 45 ವರ್ಷದ ಒಳಗಿರೋರಿಗೆ 10 ಜನರಿಗೆ ಅವಕಾಶ ಅಂತ. ಯಾರಿಗೆ ನೋಡಬೇಕು? 50 ರಿಂದ 70 ವರ್ಷದ ಹಿರಿಯ ಶಾಸಕರುಗಳಿಗೆ 20 ಸ್ಥಾನ ಮೀಸಲು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಎಲ್ಲ ಕೊಟ್ಟಾದ್ಮೇಲೆ ಅಧಿಕೃತ ಹೇಳಲಿಕ್ಕಾಗಲ್ಲ. 45 ವರ್ಷದೊಳಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇದೆ. ಯುವಕರು ಮತ್ತು ಹಿರಿಯರಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿದೆ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಒಂದ್ ಕಡೆ 6 ಜನರ ಹೆಸರು ಮಾತ್ರ ಫೈನಲ್ ಆಗಿದೆ, ಇನ್ನು 6 ಜನರ ಹೆಸರು ಫೈನಲ್ ಮಾಡ್ಲಿಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅಂತ. ಅದೇನಾಗ್ತಾ ಇದೆ? ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಯಾವ ರೀತಿಯಾಗಿ ಪೈಪೋಟಿಯನ್ನ ಮಾಡಲಾಗ್ತದೆ. ಇನ್ನ ಸಚಿವ ಸಂಪುಟಕ್ಕೆ ಯುವಕರು ಹಿರಿಯರು ಅನ್ನುವಂತ ರೀತಿಯಾದಂತ ಲೆಕ್ಕಾಚಾರ ಹೇಗಿದೆ ಅಂತ. ಪೃಥ್ವಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆತಿರ್ತಕ್ಕಂಥ ಸಭೆ ಅಂತ್ಯ ಆಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಜನಪತ್ 10ಗೆ ಊಟಕ್ಕೆ ತೆರಳಿರ್ತಕ್ಕಂಥದ್ದು. ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಸಭೆ ನಡೆದಿರ್ತಕ್ಕಂಥದ್ದು. ಸಭೆಯ ಮಧ್ಯೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರುವಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಹೊಸ ಒಂದು ಫಾರ್ಮುಲಾನ ಹುಟ್ಟು ಹಾಕಿರ್ತಕ್ಕಂಥದ್ದು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರಿಗೆ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಏಜ್ ಬೇಸ್ಡ್ ಸಂಪುಟ ರಚನೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿರ್ತಕ್ಕಂಥ ಹೊಸ ಮುಖಗಳ ಹೆಸರನ್ನು ಕೂಡ ಕೇಳಿರ್ತಕ್ಕಂಥದ್ದು. ಎಲ್ಲ ಲೀಸ್ಟ್ನಲ್ಲಿ ಬಹುತೇಕ ತಮ್ಮ ಆಪ್ತರು ಮತ್ತು ಹಳೆ ಮುಖಗಳ ಹೆಸರಿತ್ತು. ಹಾಗಾಗಿ ರಾಹುಲ್ ಗಾಂಧಿ ಹೊಸಬರಿಗೂ ಅವಕಾಶ ಕೊಡಬೇಕು, ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನು ನಾವು ಬೆಳೆಸಬೇಕಾಗಿರ್ತಕ್ಕಂಥದ್ದು. ಆ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅಂತೇಳಿ ಫಾರ್ಮುಲಾವನ್ನು ಇಟ್ಟಿರ್ತಕ್ಕಂಥ. ಅದರಲ್ಲಿ 45 ವರ್ಷ ಒಳಗಡೆ ಅಂದರೆ 40 ಇರ್ಬೋದು, ಅದು 38, 40, 45, 47, 48 ವರ್ಷಗಳ ಒಳಗಡೆ ಇರ್ತಕ್ಕಂಥವ್ರಿಗೆ ಸುಮಾರು 15 ರಿಂದ 20 ಜನರಿಗೆ ಅವಕಾಶವನ್ನು ಕೊಡಬೇಕಂತ ಹೇಳಿ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ 50 ರಿಂದ 70 ವಯಸ್ಸಿನ ಒಳಗಡೆ ಇರ್ತಕ್ಕಂಥವರಿಗೆ 15 ಅವಕಾಶಗಳನ್ನು ಕೊಡಬೇಕು. ಅಲ್ಲಿಗೆ ಒಟ್ಟಾರೆ ಈ ಒಂದು ಏಜ್ ಲಿಮಿಟ್, ಏಜ್ ಬೇಸ್ಡ್ ಫಾರ್ಮುಲಾದಿಂದ ಸ್ವತಃ ಹೈಕಮಾಂಡ್ನ ಹಿರಿಯ ನಾಯಕರುಗಳಿಗೆ ಕಂಗಾಲಾಗಿರ್ತಕ್ಕಂಥ. ಆ ಮುಖಾಂತರ ರಾಹುಲ್ ಗಾಂಧಿ ಅವರು ದೂರದೃಷ್ಟಿ ಲೆಕ್ಕಾಚಾರ ಹಾಕಿರ್ತಕ್ಕಂಥದ್ದು ಮತ್ತು ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಕೊಡಿ ಅಂತ ಹೇಳಿರ್ತಕ್ಕಂಥ. ಸುಮಾರು 15 ರಿಂದ 20ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅಂತ ಹೇಳಿರ್ತಕ್ಕಂಥ. ಹಾಗಾಗಿ 45 ವರ್ಷ ವಯಸ್ಸಿನವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಮತ್ತು ನಂತರ 50 ರಿಂದ 70 ವಯಸ್ಸಿನವರಿಗೆ ಉಳಿದಂಥ ಆದ್ಯತೆಯನ್ನು ಕೊಡ್ತಕ್ಕಂಥ. ಬಹುತೇಕ 60% ಯುವಕರಿಗೆ, ಯುವ ಮುಖಗಳಿಗೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ಫಾರ್ಮಲ್ ನೋಡಿದ್ರೆ ಮೊದಲ ಬಾರಿ ಗೆದ್ದಂಥವ್ರಿಗೂ ಅವಕಾಶ ಇದೆ ಅಂತ ಹೇಳಲಾಗ್ತಿದೆ ಮತ್ತು 2 ಅಥವಾ 3 ಬಾರಿ ಗೆದ್ದಂಥವ್ರಿಗೂ ಯುವ ಮುಖಗಳಿಗೂ ಅವಕಾಶ ಇದೆ ಅಂತ ಹೇಳಲಾಗ್ತಿದೆ ಮತ್ತು ಜಾತಿವಾರು, ಪ್ರಾದೇಶಿಕವಾರು, ಕ್ಷೇತ್ರವಾರು ಆಯ್ಕೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ. ಈಗಾಗಲೇ 6 ರಿಂದ 7 ಜನ ಹೆಸರು ಫೈನಲ್ ಆಗಿರ್ತಕ್ಕಂಥದ್ದು. ಬಹುತೇಕ ಇವರ ಹೆಸರಿಗೆ ಈಗಾಗಲೇ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡ, KJ ಜಾರ್ಜ್, UT ಖಾದರ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಒಟ್ಟು 6 ಜನರ ಹೆಸರನ್ನು ಈಗಾಗಲೇ ಫೈನಲ್ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಪಟ್ಟಿಗೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಪೃಥ್ವಿ, ಇನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹುದ್ದೆ ಸಂಬಂಧಪಟ್ಟ ಕೂಡ ಗೊಂದಲದಲ್ಲಿ ಹೈಕಮಾಂಡ್ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಚುನಾವಣಾ ವರ್ಷ ಆಗಿದ್ದರಿಂದ ಒಬ್ಬರು ಒಂದೇ ಹುದ್ದೆಯನ್ನು ಸಂಪೂರ್ಣವಾಗಿ ಅದನ್ನು ಏನು ನೋಡ್ಕೋಬೇಕಾಗಿರುವಂಥದ್ದು. 2 ಹುದ್ದೆಗಳಿದ್ದರೆ ಎಲ್ಲೊಂದು ಕಡೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನು ವಾದವನ್ನು ಮುಂದಿಟ್ಟಿರ್ತಕ್ಕಂಥದ್ದು. ಈಗಾಗಲೇ 2 ಹುದ್ದೆ ವಿಚಾರ ಸಂಬಂಧಪಟ್ಟಕ್ಕೆ ಈಗಾಗಲೇ ಇದುವರೆಗೂ ಕೂಡ ತನ್ನದೇ ಆದ ಲಾಬಿ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರು ನನಗೆ ಲೋಕೋಪಯೋಗಿ ಖಾತೆಯೂ ಬೇಕು ಮತ್ತು PCC ಅಧ್ಯಕ್ಷ ಹುದ್ದೆಯೂ ಬೇಕಂತೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ MB ಪಾಟೀಲ್ ಅವರು ಕೂಡ ತಮ್ಮ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಖಾತೆಯೂ ಬೇಕು, ಜೊತೆಗೆ PCC ಅಧ್ಯಕ್ಷ ಹುದ್ದೆ ಎರಡನ್ನೂ ಕೊಟ್ಟರೆ ನಾನು ಮುಂದುವರಿತೀನಿ ಅಂತ ಹೇಳಿರ್ತಕ್ಕಂಥದ್ದು. ಇತ್ತ ಈಶ್ವರ ಖಂಡ್ರೆ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು, BK ಹರಿಪ್ರಸಾದ್ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ತಂಗಡಿಗೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ. ಆದರೆ ಇದೀಗ ಪೈಪೋಟಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ OBC ಕೋಟದಿಂದ ಒಂದು ಅವಕಾಶವನ್ನು ಕೊಡಬೇಕಿಲ್ಲ, ನನ್ನನ್ನು ಮಂತ್ರಿ ಮಾಡಿ ಅಥವಾ ರಾಜ್ಯಸಭೆಗೆ ಕಳಿಸಿ ಅಂತೇಳಿ ಇದೀಗ ಹರಿಪ್ರಸಾದ್ ಒತ್ತಾಯ ಆಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹರಿಪ್ರಸಾದ್ ಅವರಿಗೆ ಬೆನ್ನಿಗೆ ಇಬ್ಬರೇ ನಿಲ್ಲಬೇಕಾಗಿರ್ತಕ್ಕಂಥದ್ದು. ಒಂದು ಸೋನಿಯಾ ಗಾಂಧಿ, ಯಾಕಂತ ಹೇಳಿದ್ರೆ ಹರಿಪ್ರಸಾದ್ ಪಾಲಿಗೆ ಸೋನಿಯಾ ಗಾಂಧಿ ಅವರು ಮದರ್ ಆಫ್ ಗಾಡ್, ಅಂದರೆ ರಾಜಕೀಯವಾಗಿ ಅವರಿಗೆ ಮದರ್ ಆಫ್ ಗಾಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೋನಿಯಾ ಗಾಂಧಿ ಅವರು ಒಬ್ಬರೇ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಅವರಿಗೆ ಬೆಂಬಲವನ್ನು ನೀಡಬೇಕು. ಇನ್ನು ಸಿದ್ದರಾಮಯ್ಯ
ಮಾತ್ರ ಬೆಂಬಲವನ್ನು ನೀಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಔಟ್ ಆ್ಯಂಡ್ ಔಟ್ ಅಹಿಂದ ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ಕೂಡ ಹೈಕಮಾಂಡ್ ಬದಲಾವಣೆ ಮಾಡಲ್ಲ ಅಂತೇಳಿ ಏಕಧ್ವನಿಯಲ್ಲಿ ಹೇಳಿದಂಥವ್ರು ಹರಿಪ್ರಸಾದ್. ಹಾಗಾಗಿ ಹರಿಪ್ರಸಾದ್ ಇದೀಗ ಒಂದು ವೇಳೆ ನನಗೆ ಮಂತ್ರಿ ಸ್ಥಾನವನ್ನು ಕೊಡಿ ಜೊತೆ ಅಥವಾ ಮಂತ್ರಿ ಸ್ಥಾನ ಕೊಡದೆ ರಾಜ್ಯಸಭೆ ಟಿಕೆಟನ್ನು ಕೊಡಿ ಅಂತ ಈಗಾಗಲೇ ಪರೋಕ್ಷವಾಗಿ ಡಿಮ್ಯಾಂಡನ್ನು ಮಾಡಿರ್ತಕ್ಕಂಥ. ಹಾಗಾಗಿ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಮತ್ತು ಏಜ್ ಬೇಸ್ಡ್ ಆಗಿದ್ದರಿಂದ ಇದೀಗ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಹೊಸ ಪಟ್ಟಿಯನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ನಾವು ರಿಟೈರ್ಮೆಂಟ್ ಸ್ಟೇಜ್ನಲ್ಲಿ ಇರ್ತಕ್ಕಂಥದ್ದು. ನಮಗೆ ಒಮ್ಮೆಯಾದರೂ ಒಂದು 3 ರಿಂದ 4 ಬಾರಿ ಗೆದ್ದಿರ್ತಕ್ಕಂಥದ್ದು. ನಮಗೆ ಒಮ್ಮೆಯಾದರೂ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೈದರಾಬಾದ್ ಕರ್ನಾಟಕದ ಅನೇಕ ನಾಯಕರುಗಳು ಮತ್ತು ಶಾಸಕರುಗಳು ಒತ್ತಡ ಮತ್ತು ಒತ್ತಾಯವನ್ನು ಆಗ್ತಿರ್ತಕ್ಕಂಥದ್ದು. ಈ ಹಿಂದೆ ಇದ್ದಂಥ ಸಚಿವ ಸಂಪುಟದಲ್ಲಿದ್ದಂಥ ಬಹುತೇಕ 15 ರಿಂದ 20 ಜನರಿಗೆ ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು 20ಕ್ಕೂ ಹೆಚ್ಚು ಹೊಸ ಮುಖಗಳು ಆಗಮಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಸ್ಪೀಕರ್ ಹುದ್ದೆಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಹಿಂದೆ ಸುರ್ಜೇವಾಲ್ ರವರು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ತಾವು ಅಧ್ಯಕ್ಷರಾಗಿ ಅಥವಾ ಸ್ಪೀಕರ್ ಆಗಿ ಅಂತೇಳಿ ಕರೆಯನ್ನು ಮಾಡಿದ್ರು. ಆದರೆ 2 ಹುದ್ದೆಗೆ ಸಂಬಂಧಪಟ್ಟಕ್ಕೆ ಪರಮೇಶ್ವರ್ ನಿರಾಕರಿಸಿದ್ರು. ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿದ್ರು. ಒಂದು ವೇಳೆ ಮಂತ್ರಿ ಮಾಡಿದ್ರು ಕೂಡ DCM ಮಾಡಿ ಅಂತೇಳಿ ಒತ್ತಡವನ್ನು ಹಾಕಿದ್ರು. ಒಂದು ವೇಳೆ DCM ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಪ್ರಿಯಾಂಕರ್ಗೆ ಅಂತ ಚಿಕ್ಕ ವಯಸ್ಸಿನವ್ರ ಜೊತೆ ನಾನು ಸಂಪುಟದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸಂಪುಟದಲ್ಲಿ ನಂಗೆ ಅವಕಾಶವೇ ಬೇಡ ಅಂತೇಳಿ ಎಲ್ಲೊಂದು ಕಡೆ ಮುನಿಸ್ಕೊಂಡಿದ್ರು. ನಂತರ ಇದೀಗ ಎಲ್ಲೊಂದು ಕಡೆ ಸೋನಿಯಾ ಗಾಂಧಿ ಅವರು ಒಂದು ವೇಳೆ ಸೂಚನೆಯನ್ನು ಕೊಟ್ಟರೆ ಪರಮೇಶ್ವರ್ ಅವರು ಸ್ಪೀಕರ್ ಆಗುವ ಸಾಧ್ಯತೆ ಇರ್ತಕ್ಕಂಥ. ಆದರೆ ಸ್ಪೀಕರ್ ಲಿಸ್ಟಲ್ಲಿ ಪ್ರಮುಖವಾಗಿ ಇದೀಗ HK ಪಾಟೀಲ್ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾಕಂತಂದರೆ ಅವರು ಕಾನೂನು ಸಚಿವರಾಗಿದ್ದಂಥವರು ಮತ್ತು ವಿಧಾನ ಪರಿಷತ್ನಲ್ಲೂ ಕೆಲಸ ಮಾಡಿದ್ದಾರೆ ಮತ್ತು ವಿಧಾನಸಭೆಯಲ್ಲೂ ಕೆಲಸ ಮಾಡಿದ್ದಾರೆ. ಸಚಿವರಾಗಿ ಕೂಡ ಅನುಭವ ಇರತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಗದವರು. ಹಾಗಾಗಿ HK ಪಾಟೀಲ್ ರವರಿಗೆ ಕೊಟ್ಟರೆ ಒಳ್ಳೆಯದು ಎಂಬ ಲೆಕ್ಕಾಚಾರ ಇದೀಗ ನಡೀತಿರ್ತಕ್ಕಂಥ. ಒಟ್ಟಾರೆ ಇದೀಗ 2 ಗಂಟೆ ನಡೆದಂಥ ಸಭೆ ಅಂತ್ಯ ಆಗಿರ್ತಕ್ಕಂಥ ಸಭೆಯಲ್ಲಿ ಈಗಾಗಲೇ 6 ಹೆಸರನ್ನ ಫೈನಲ್ ಮಾಡಿರ್ತಕ್ಕಂಥದ್ದು. ಉಳಿದಂಥ 6 ಅಥವಾ 8 ಹೆಸರುಗಳ ಫೈನಲ್ ಮಾಡೋ ಸಂಬಂಧಪಟ್ಟಕ್ಕೆ ಒಂದಷ್ಟು ಚರ್ಚೆಗಳಾಗ್ತಿರ್ತಕ್ಕಂಥ. ಇದರ ನಡುವೆ ಇದೀಗ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಚರ್ಚೆ ಆಗೋ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರಿಗೆ ಕೂಡ ಅವಕಾಶ ಮೊದಲ ಬಾರಿ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಆ ಬದಲಾಗಿ ಶಶಿಕಲಾ ರೂಪಾ ಶಶಿಧರ್ ಅವರಿಗೆ ಅವಕಾಶ ಸಿಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ KH ಮುನಿಯಪ್ಪನವರು ಕೂಡ ಲಾಬಿ ಮಾಡ್ತಿರ್ತಕ್ಕಂಥದ್ದು. ಆದರೆ KH ಮುನಿಯಪ್ಪ ಪುತ್ರಿ KGF ಶಾಸಕಿ ರೂಪಾ ಶಶಿಧರ್ ಅವರಿಗೆ ಅವಕಾಶ ಕೊಡಲಿಕ್ಕೆ ಹೈಕಮಾಂಡ್ ಇದೀಗ ತೀರ್ಮಾನ ಮಾಡಿರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಲೋಕಭವನದಲ್ಲಿ DKಶಿ ಪಟ್ಟಾಭಿಷೇಕ. ಗ್ಲಾಸ್ ಹೌಸ್ನಲ್ಲಿ ವಿಭಿನ್ನವಾಗಿ ವೇದಿಕೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ DK ಶಿವಕುಮಾರ್. ಪ್ರಮಾಣ ವಚನಕ್ಕೆ ಅನುಕೂಲವಾಗುವಂತ ವೇದಿಕೆಯನ್ನ ನಿರ್ಮಾಣವನ್ನ ಮಾಡಲಾಗಿದೆ. ನಾಳೆ ಲೋಕಭವನದಲ್ಲಿ ಪಟ್ಟಾಭಿಷೇಕ DK ಶಿವಕುಮಾರ್ ಅವರದು. ಗ್ಲಾಸ್ ಹೌಸ್ನಲ್ಲಿ ವಿಭಿನ್ನವಾಗಿ ವೇದಿಕೆಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ DK ಶಿವಕುಮಾರ್. ಪದಗ್ರಹಣದ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆ, ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳ ವ್ಯವಸ್ಥೆ, ಗಣ್ಯರು ಕೂರ್ಲಿಕ್ಕೆ ಪ್ರತ್ಯೇಕ ಆಸನಗಳ ವ್ಯವಸ್ಥೆ. ಒಟ್ಟು 3,500 ಜನರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2,000ಕ್ಕೂ ಹೆಚ್ಚು VIP ಪಾಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಲೋಕಭವನದಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲಿಮಿಟೆಡ್ ಸೀಟ್ಸ್ ಅಲ್ಲಿ ಲಿಮಿಟೆಡ್ ಜನಕ್ಕೆ ಮಾತ್ರ ಅವಕಾಶ. ಮಠಾಧೀಶರು, ಕಾಂಗ್ರೆಸ್ನ ಪ್ರಮುಖರು, ವಿವಿಐಪಿಗಳು ಅವ್ರಿಗೆ ಮಾತ್ರ ಅವಕಾಶ ಇದೆ, ಇನ್ಯಾರಿಗೂ ಅವಕಾಶ ಇಲ್ಲ. ನಾಳೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ವೇದಿಕೆನೇ ಡಿಫರೆಂಟ್ ಆಗಿ ಮಾಡಲಾಗಿರುವಂಥದ್ದು. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನ ಸ್ವೀಕಾರ ಮಾಡಲಿರುವಂಥ ಹಿನ್ನೆಲೆಯಲ್ಲಿ ವೇದಿಕೆಯ ಆ ಸ್ಟ್ರಕ್ಚರೇ ಚೇಂಜ್ ಆಗಿದೆ. ಮೊದಲ ಬಾರಿಗೆ ಇಲ್ಲೆಲ್ಲವೂ ಕೂಡ ಜ್ಯೋತಿಷಿಗಳು ಹೇಳಿದಂತೆ ಆಗ್ತಾ ಇದೆ. DK ಶಿವಕುಮಾರ್ ಅವರ ಪ್ರಮಾಣ ವಚನ ಯಾವ ಸಮಯ, ಎಷ್ಟು ಜನ, ಯಾವ ಕಡೆ ನಿಂತ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, CM ಕೊಠಡಿ ಹೇಗಿರಬೇಕು, CM ಆಫೀಸ್ ಹೇಗಿರಬೇಕು, CM ಏನು ಮಾಡಬೇಕು, ಯಾವ ನಿರ್ಧಾರವನ್ನ ಕೈಗೊಳ್ಳಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಜ್ಯೋತಿಷಿಗಳು ನಿರ್ಧಾರ ಮಾಡ್ತಿದ್ದಾರೆ. ನಾಳೆ CM ಆಗಿ DK ಶಿವಕುಮಾರ್ ಪ್ರಮಾಣ ವಚನ. ಚಿತ್ರರಂಗದ ಗಣ್ಯರಿಗೆ DK ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ಚಿತ್ರರಂಗದವರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಶಿವರಾಜ್ ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ರವಿಚಂದ್ರನ್, ಸುದೀಪ್ ಸಿಹಿಕೈ ಚಂದ್ರು. ರವಿಚಂದ್ರನ್ ಸಿಹಿಕೈ ಚಂದ್ರು DK ಶಿವಕುಮಾರ್ ಅವರ ಕಾಲೇಜ್ ಮೇಟ್ಸ್. ನಾವು ಉಳಿದಂಥವ್ರಿಗೆಲ್ಲರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ರಿಷಬ್ ಶೆಟ್ಟಿ, ಡಾಲಿ ಧನಂಜಯ್, ಯಶ್ಗೂ ಕೂಡ DK ಆಹ್ವಾನವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಬರ್ತಾರೆ ಕಾದು ನೋಡ್ಬೇಕು. ರವಿಚಂದ್ರನ್ ಸಿಹಿಕೈ ಚಂದ್ರು ಅಂತೂ ಬಂದೇ ಬರ್ತಾರೆ ಅಂತ ಕಾಣಿಸುತ್ತೆ. ಇನ್ನು ಶಿವರಾಜ್ ಕುಮಾರ್ ಅವರು
ಮುಂಚೆಯಿಂದಲೂ ಕೂಡ ಒಳ್ಳೆ ಸಂಬಂಧನೇ ಇದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ಅವ್ರ ಪಕ್ಕದ ಮನೆಯೇ ಬೇರೆ, ರಾಜ್ಕುಮಾರ್ ಅವರು ಇದ್ದಾಗಿಂದ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಡಿ ಕೆ ಶಿವಕುಮಾರ್ ಅವರ ಪಕ್ಕದ ಮನೆಯೇ. ಸೊ ಹೀಗಾಗಿ ಅವರು ಬರುವಂಥ ನಿರೀಕ್ಷೆ ಇದೆ. ಇನ್ನು ಉಳಿದಂತೆ ಯಾರೆಲ್ಲ ಬರ್ತಾರೆ ಕಾದ್ ನೋಡಬೇಕು. ಆಹ್ವಾನ ಅಂತೂ ಹೋಗಿದೆ. ನಾಳೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಜ್ಯೋತಿಷಿ BP ಆರಾಧ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ರಾಜಭವನಕ್ಕೆ ಹೋದಂತ ಸಂದರ್ಭದಲ್ಲೂ ಮೊನ್ನೆ ಶಾಸಕಾಂಗ ಸಭೆಗೂ ಮುನ್ನ BP ಆರಾಧ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೋಗಿದ್ರು. ಈಗ ವಿಧಾನಸೌಧಕ್ಕೆ ಹೋಗಿದ್ದಾರೆ BP ಆರಾಧ್ಯ ಜ್ಯೋತಿಷಿ. CM ಕಚೇರಿಯ ವಾಸ್ತುಗಳನ್ನ ಪರಿಶೀಲನೆ ಮಾಡ್ತಾರೆ. ವಾಸ್ತು ಪರಿಶೀಲನೆ, ವಸ್ತುಗಳ ಪರಿಶೀಲನೆ, ಯಾವುದನ್ನೆಲ್ಲಿಡಬೇಕು, ಯಾವ ಗೋಡೆ ನೋಡಿಬೇಕು, ಎಲ್ಲಿ ಬಾಗಿಲಿರಬೇಕು, ಎಲ್ಲಿ ಡಿ ಕೆ ಶಿವಕುಮಾರ್ ಕೂತ್ಕೊಬೇಕು, ಬರುವಂಥ ಅತಿಥಿಗಳು ಎಲ್ಲಿ ಕೂತ್ಕೊಬೇಕು, ಅದೆಲ್ಲವನ್ನು ಕೂಡ ಈಗ ನಿರ್ಧಾರ ಮಾಡ್ತಾರೆ. DKಶಿಗೆ ಪ್ರಮಾಣ ವಚನದ ಮುಹೂರ್ತ ನೀಡಿದ್ದಂಥ ಆರಾಧ್ಯ ಜ್ಯೋತಿಷಿ ಆಗಮನ ಹಿನ್ನೆಲೆಯಲ್ಲಿ CM ಕೊಠಡಿಗೆ ನಿರ್ಬಂಧ. ಜ್ಯೋತಿಷಿ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೂ ಅವಕಾಶ ಇಲ್ಲ, ಬೇರೆಯವರಿಗೆಲ್ಲ ನಿರ್ಬಂಧ. ನಿಮ್ಗೆ ತೋರಿಸ್ತಾ ಇದೆ ನೋಡಿ ದೃಶ್ಯಾವಳಿಯಲ್ಲಿ. ಪರಿಶೀಲನೆ ಮಾಡಿ ಹೋಗಿರುವಂಥದ್ದು. ಬಳಿಕ ಸುಣ್ಣ ಬಣ್ಣ, ನಾಳೆ CM ಆಗಿ ಬರೋವರೆಗೂ ಯಾರಿಗೂ ಪ್ರವೇಶ ಇಲ್ಲ. ಅಲಂಕಾರ ಮಾಡುವಂಥ ಕಾರಣಕ್ಕೋಸ್ಕರ CM ಕೊಠಡಿಗೆ ಯಾರಿಗೂ ಪ್ರವೇಶ ಇಲ್ಲ, ಎಲ್ರಿಗೂ ಪ್ರವೇಶ ನಿರ್ಬಂಧಿಸಿರುವಂಥದ್ದು ಸಿಬ್ಬಂದಿ. ತೋರಿಸ್ತಾ ಇದೀವಲ್ಲ, ಇವರೇ BP ಆರಾಧ್ಯ ಜ್ಯೋತಿಷಿ. ಮಾಜಿ CM ಆದರೂ ಕೂಡ ಕಾವೇರಿ ನಿವಾಸ ಬಿಡಲ್ಲ ಸಿದ್ದರಾಮಯ್ಯನವರು. ಈ ಹಿಂದೆ ಯಡಿಯೂರಪ್ಪನವರು ಕೂಡ 2021ರಲ್ಲಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಆ ಟೈಮ್ನಲ್ಲಿ ಕಾವೇರಿ ನಿವಾಸದಲ್ಲೇ ಇದ್ರು. ಬೊಮ್ಮಾಯಿ ಅವಧಿ ಮುಗಿಯೋವರೆಗೂ ಕಾವೇರಿ ನಿವಾಸದಲ್ಲೇ ಇದ್ರು ಯಡಿಯೂರಪ್ಪನವರು. BJP ಗೌರ್ಮೆಂಟೇ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಯಾರು ಏನು ಕೇಳಕ್ಕೆ ಹೋಗಿಲ್ಲ. ಯಾಕೆ ಬಿಟ್ಟಿಲ್ಲ, ಮುಖ್ಯಮಂತ್ರಿಗಳಿಗೆ ಬಿಟ್ಕೊಡಿ, CM ಸ್ಥಾನನೇ ಬಿಟ್ಕೊಟ್ಟಂಥವ್ರು ಯಡಿಯೂರಪ್ಪನವರು. ಇನ್ನು ಅಲ್ಲಿ ಅದೊಂದು ಕಚೇರಿಗೋಸ್ಕರ, ಅದೊಂದು ಮನೆಗೋಸ್ಕರ ಕಿತ್ತಾಡಕ್ಕೆ ಹೋಗ್ತಾರ ಬೊಮ್ಮಾಯಿ ಅವರೆಲ್ಲ. ಸೊ ಹೀಗಾಗಿ ಸುಮ್ಮನೆ ಆಗಿದ್ರು. ಈಗ ಸಿದ್ದರಾಮಯ್ಯನವರು ಕೂಡ ಅದೇ ಹಾದಿಯನ್ನು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಕಾವೇರಿ ನಿವಾಸದಲ್ಲೇ ಇರ್ತಾರೆ ಕಾಂಗ್ರೆಸ್ ಅವಧಿ ಮುಗಿಯೋವರೆಗೂ. ಹೀಗಾಗಿ ನಿಯೋಜಿತ CM DKಶಿಯಿಂದ ಹೊಸ ಪ್ಲಾನ್ ಅಂತೆ. ಆ ಹೊಸ ಪ್ಲಾನ್ ಏನಪ್ಪಾ ಅಂದ್ರೆ KK ಗೆಸ್ಟ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡ್ಲಿಕ್ಕೆ DK ಪ್ಲಾನ್. CM ಸರ್ಕಾರಿ ನಿವಾಸವಾಗಲಿರುವಂಥದ್ದು KK ಗೆಸ್ಟ್ ಹೌಸ್. ಇಲ್ಲಿ ಒಂದ್ ಕಡೆ ಅವ್ರ ನಿವಾಸ ಇದೆ ಸದಾಶಿವನಗರದಲ್ಲಿ. KK ಗೆಸ್ಟ್ ಹೌಸ್ ಕೂಡ ಮುಖ್ಯಮಂತ್ರಿಗಳ ನಿವಾಸದ ರೀತಿಯಲ್ಲಿ ಮಾಡಲಾಗ್ತದೆ. ಯಾಕೆಂದ್ರೆ ಕಾವೇರಿಯಲ್ಲಿ ಸಿದ್ದರಾಮಯ್ಯನವರು ಇರುವಂತ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಆ ಒಂದು ಮನೆಯನ್ನ ಮೀಸಲಿಟ್ಬಿಡ್ತಾರೆ. ಅಲ್ಲೇ ಸಿದ್ದರಾಮಯ್ಯನವರು ಕಂಟಿನ್ಯೂ ಆದಂತನೂ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ವಿಧಾನಸೌಧದಲ್ಲಿ ವಾಸ್ತು ಪರಿಶೀಲನೆ ಮಾಡಿ ಹೋಗಿದ್ದಾರೆ BP ಆರಾಧ್ಯ ಅವರು. ಏನೇನು ಸೂಚನೆ ಕೊಟ್ಟಿದ್ದಾರೆ? ಯಾವ್ದಾದ್ರು ಗೋಡೆ ಹೊಡೆಯೋದು, ಕಿಟಕಿ ಬದಲಾಯಿಸೋದು, ಆ ರೀತಿಯಾಗಿ ಏನಾದರೂ ಸೂಚನೆ ಹೋಗಿದೆಯಾ? ಪ್ರಮುಖ ಬದಲಾವಣೆಗಳೇನಾದರೂ ಸೂಚನೆ ಇದೆಯಾ? ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪನವರು ಹಾದಿ ಹಿಡಿದಿದ್ದಾರೆ ಅಂತ ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ನಾಳೆ ಜೂನ್ 3ರಂದು ಸಂಜೆ 4:05 CM ಆಗಿ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದೆ. ಯಾವಾಗ ಅವರು ಪದಗ್ರಹಣವನ್ನು ಮಾಡ್ತಾರೋ ಅದಾದ ನಂತರದಲ್ಲಿ ಅವರು ನೇರವಾಗಿ ವಿಧಾನಸೌಧದ CM ಕಚೇರಿಗೆ ಪ್ರವೇಶವನ್ನು ಕೂಡ ಮಾಡ್ತಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿಯಾಗಿರುವಂತಹ ಆರಾಧ್ಯ ಅವರು ಇವತ್ತು ವಿಧಾನಸೌಧಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ CM ಕಚೇರಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಯಾವ್ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು, ವಾಸ್ತು ಪ್ರಕಾರವಾಗಿ ಯಾವೆಲ್ಲ ರೀತಿಯಾಗಿ ಅಲ್ಲಿ ಬದಲಾವಣೆಗಳಾಗಬೇಕಿದೆ ಅದೆಲ್ಲ ಸೂಚನೆಯನ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. BP ಆರಾಧ್ಯ ಅವರು ಯಾವಾಗ ಆ ಒಂದು CM ಕಚೇರಿಯನ್ನ ಭೇಟಿಯನ್ನು ಮಾಡಿ ಅಲ್ಲಿ ವೀಕ್ಷಣೆಯನ್ನು ಮಾಡಿದ್ರು, ಅದಾದ ನಂತರದಲ್ಲಿ ಆ ಸಂಪೂರ್ಣವಾಗಿ ಆ ಒಂದು ಕಚೇರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಯಾರಿಗೂ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜೊತೆಗೆ ಸುಣ್ಣ ಬಣ್ಣ ಹೊಡೆಯುವಂಥ ಕಾರ್ಯಗಳು ಕೂಡ ನಡೀತಾ ಇದೆ. ಜೊತೆಗೆ ಒಂದಿಷ್ಟು ಬದಲಾವಣೆಗೂ ಕೂಡ ಅವರು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅದು ಕೆಲವೊಂದಿಷ್ಟು ಒಳಭಾಗದಲ್ಲಿ ಅಂದರೆ CM ಕಚೇರಿಯ ಒಳಭಾಗದಲ್ಲಿ ಒಂದಿಷ್ಟು ಬದಲಾವಣೆಗೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಬದಲಾವಣೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ, CM ಆಗಿ ಇದ್ದಂಥ ಸಿದ್ದರಾಮಯ್ಯನವರು ಈಗ ಹಂಗಾಮಿ CM ಆಗಿದ್ದಾರೆ. ಅವರು ಈಗ DK ಶಿವಕುಮಾರ್ ಅವರು CM ಆಗಿ CM ಆದ ನಂತರದಲ್ಲಿ
ಕಾವೇರಿ ನಿವಾಸವನ್ನು ಬಿಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಚರ್ಚೆಯಲ್ಲಿತ್ತು. ಆದರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಅವಧಿ ಮುಗಿಯುವವರೆಗೂ ಅಂದರೆ 2 ವರ್ಷಗಳ ಕಾಲ ಕಾವೇರಿ ನಿವಾಸದಲ್ಲೇ ವಾಸ್ತವ್ಯವನ್ನು ಹೂಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ನಿರ್ಧಾರವನ್ನು ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಈಗಾಗಲೇ ಆ ವಿಚಾರವನ್ನು DK ಶಿವಕುಮಾರ್ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಪರ್ಯಾಯವಾಗಿ KK ಗೆಸ್ಟ್ ಹೌಸ್ನಲ್ಲಿ ಇರತಕ್ಕಂಥ ಹೆರಿಟೇಜ್ ಬಿಲ್ಡಿಂಗ್ ಏನಿದೆ, ಕಲ್ಲು ಬಿಲ್ಡಿಂಗ್, ಆ ಒಂದು ಬಿಲ್ಡಿಂಗ್ ಅನ್ನ ಸಿಎಂ ನಿವಾಸವಾಗಿ ಮಾರ್ಪಾಡು ಮಾಡೋದಕ್ಕೆ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಕಾವೇರಿ ನಿವಾಸವನ್ನ ಸಿದ್ದರಾಮಯ್ಯನವರು ಯತೀಂದ್ರ ಅವರೇನಾದರೂ ಸಚಿವರಾದಂಥ ಸಂದರ್ಭದಲ್ಲಿ ಅವರಿಗೆ ನಿಯೋಜನೆಯನ್ನ ಮಾಡಿಕೊಂಡು ಆ ನಿವಾಸದಲ್ಲಿಯೇ ವಾಸ್ತವ್ಯ ಹೂಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇವಲ 6 ಹೆಸರಿಗಷ್ಟೇ ಸೀಮಿತವಾದಂತಹ ಸಭೆ, ಇನ್ನೂ ಫೈನಲ್ ಆಗದ ಹೊಸ ಮುಖಗಳ ಲಿಸ್ಟ್, ಹೊಸ ಮುಖಗಳ ಪಟ್ಟಿಯನ್ನ ಕೇಳಿರುವಂತದ್ದು ರಾಹುಲ್ ಗಾಂಧಿ. ಸಂಜೆ ಹೈಕಮಾಂಡ್ ಜೊತೆ ಮತ್ತೊಂದು ಸುತ್ತಿನ ಸಭೆ, ಖರ್ಗೆ ನಿವಾಸದಲ್ಲಿ ನಡೆಯಲಿರುವಂತ ಮಹತ್ವದ ಮೀಟಿಂಗ್. ಆ 6 ಜನ ಯಾರು ಅಂತ ಹೇಳ್ತಾ ಇದ್ವಿ ನಾವು ಈಗ ಆಲ್ರೆಡಿ. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅನ್ನುವಂತ ಪ್ರಮುಖ ಕಾರಣ. ಯತೀಂದ್ರ ಹೆಸರು ಅವರು ಕೂಡ, ಅಂದ್ರೆ ಯತೀಂದ್ರ ಅವರ ಹೆಸರು ಕೂಡ ಫೈನಲ್ ಆಗಿದೆ ಅಂತ. ಸಿದ್ದರಾಮಯ್ಯನವರ ಮಗ ಅನ್ನುವಂತ ಒಂದೇ ರೀಸನ್, ಇನ್ಯಾವುದೂ ಇಲ್ಲ ಅದರಲ್ಲಿ. ಮತ್ತೊಂದ್ ಕಡೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಫೈನಲ್ ಆಗಿದೆ ಅನ್ನುವಂತ ಪ್ರಮುಖ ಮಾಹಿತಿ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ KJ ಜಾರ್ಜ್ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ವಿ. ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಂಥವ್ರು, ರಾಹುಲ್ ಗಾಂಧಿ ಅವರಿಗೂ ಕೂಡ ಆಪ್ತರು, ಅವ್ರ ಮೇಲೆ ಒಳ್ಳೆ ವಿಶ್ವಾಸ ಇದೆ. ಸೊ ಹೀಗಾಗಿ ಅವರ ಹೆಸರು ಕೂಡ ಇಲ್ಲಿ ಫೈನಲ್ ಆಗಿದೆ. ಇನ್ನು ಉಳಿದಂತೆ DK ಶಿವಕುಮಾರ್ ಅವರ ಜೊತೆಗೆ 12 ಜನ ಮಂತ್ರಿಗಳಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇನ್ನು ಉಳಿದ 6 ಜನ ಯಾರು ಅನ್ನುವಂಥದ್ದೇ ಕುತೂಹಲ. ಹೊಸ ಮುಖಗಳಿಗೆ ಮೊದಲ ಪಟ್ಟಿಯಲ್ಲಿ ಆದ್ಯತೆ ಕೊಡ್ಲಾಗುತ್ತಾ ನೋಡಿ. ಇಲ್ಲಿ ತುಂಬಾ ಜನ ಪ್ರಮುಖರ ಹೆಸರು ಮಿಸ್ ಆಗಿದೆ. ಪ್ರಮುಖರು ಅಂದ್ರೆ ಯಾರೇ ಮುಖ್ಯಮಂತ್ರಿ ಆಗ್ಲಿ ಇವ್ರು ಮಾತ್ರ ಫಿಕ್ಸು ಅನ್ನುವಂಥದ್ದು ಇರುತ್ತೆ. ಆಲ್ಮೋಸ್ಟ್ BJPಲೇ ಆಗ್ಲಿ ಕಾಂಗ್ರೆಸ್ನಲ್ಲೇ ಆಗ್ಲಿ ಅಂಥವರ ಹೆಸರುಗಳು ಕೂಡ ಫೈನಲ್ ಆಗುವಂತ ನಿಟ್ಟಿನಲ್ಲಿ ಸಾಕಷ್ಟು ಮೀನಾಮೇಷ ಎಣಿಸಲಾಗ್ತಾ ಇದೆ ಅಂತ. ಡಾಕ್ಟರ್ G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, HK ಪಾಟೀಲ್ ಇವರ ಹೆಸರುಗಳು ಕೂಡ ಇನ್ನೂ ಚರ್ಚೆಯಲ್ಲಿದ್ದಾವೆ ಅಂದ್ರೆ ಸಹಜ ಕುತೂಹಲ ಇದು. ಜಮೀರ್ ಅಹಮದ್ ಖಾನ್ ಅಥವಾ NA ಆರಿಸಾ, UT ಖಾದರ್ ಯಾರು ಅನ್ನುವಂಥ ಕುತೂಹಲ ಇದೆ. ನಾಳೆ ಶಿವಕುಮಾರ್ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 12ರಿಂದ ರಾತ್ರಿ 8ರವರೆಗೂ ಸಂಚಾರ ನಿರ್ಬಂಧ. ನಾಳೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಲವು ಬದಲಾವಣೆಗಳನ್ನ ಮಾಡಲಾಗಿದೆ. ಸಂಚಾರ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ. ಪ್ರಮುಖ ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ. ಆ ರೇಸ್ ಕೋರ್ಸ್ ಸುತ್ತಮುತ್ತ ಇರುತ್ತಲ್ಲ ಆ ರೋಡ್ಗಳಲ್ಲಿ ನಿರ್ಬಂಧ. ರೇಸ್ ಕೋರ್ಸ್ ರೋಡ್, ಕಬ್ಬನ್ ರೋಡ್ ಹಲವೆಡೆ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಬಿಕಾಸ್ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. AICC ನಾಯಕರು ರಾಹುಲ್ ಗಾಂಧಿ ಬರ್ಬೋದು, ಸೋನಿಯಾ ಗಾಂಧಿ ಬರ್ಬೋದೇನೋ, ಪ್ರಿಯಾಂಕಾ ಗಾಂಧಿ ವಾದ್ರಾ ಬರ್ಬೋದೇನೋ, ಆ ಒಂದು ನಿರೀಕ್ಷೆ ಇದೆ. ಪ್ರಮುಖ ಕಾಂಗ್ರೆಸ್ನ ಹಿರಿಯ ನಾಯಕರು ಜಾಯಿನ್ ಆಗ್ತಾರೆ. ಸೊ ಈ ಕಾರಣ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ಸ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್, ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದು ಎಲ್ಲ DPR ಅವರು ಇಶ್ಯೂ ಮಾಡ್ತಾಯಿದ್ರು. ಅದರದ್ದು ಡೀಟೇಲ್ಸ್ ನಮ್ಮ ಹತ್ರ ಬಂದ ಮೇಲೆ ತಕ್ಕಂತೆ ನಾವು VVIPs ಇರಲಿ, VIPs ಇರಲಿ ಅಥವಾ ಕೆಲವು ಪ್ರೊಟೆಕ್ಟೆಡ್ ಗೆಸ್ಟ್ಸ್ ಅವರಿದ್ದಾರೆ, ಅಂದರೆ ಕ್ಯಾಟಗರೈಸೇಷನ್ ಗೆಸ್ಟ್ ನಾವು ಹೇಳ್ತೀವಿ, ಬೇರೆ ಬೇರೆ ಕ್ಯಾಟಗರಿ ಸೆಕ್ಯೂರಿಟಿ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಟ್ರಾಫಿಕ್ ಅಡ್ವೈಸರಿ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಆಲ್ರೆಡಿ ಫೈನಲೈಸ್ ಆಗಿದೆ. ಅದು ಇವತ್ತು ಈಗ ಜಸ್ಟ್ ನಾವು ಇಶ್ಯೂ ಮಾಡ್ತೀವಿ. ಅದರಲ್ಲಿ ಕೆಲವು ಕಡೆ ಟ್ರಾಫಿಕ್ ಬ್ಯಾಂಡ್ ಇದೆ, ಕೆಲವು ಕಡೆ ಡೈವರ್ಷನ್ಸ್ ಇದೆ, ಮತ್ತು ಕೆಲವು ಕಡೆ ಟೋಟಲ್ ಪೆಡಿಸ್ಟ್ರಿಯನ್ ಮೂವ್ಮೆಂಟ್ ಅಷ್ಟೇ ಇರ್ತದೆ, ವೆಹಿಕಲ್ ಮೂವ್ಮೆಂಟ್ ಇರಲ್ಲ. ಅದು ಎಲ್ಲ ಡೀಟೇಲ್ಸ್ ನಮ್ಮ ಟ್ರಾಫಿಕ್ ಅಡ್ವೈಸರಿ